ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕೊಡಗಿನಲ್ಲಿ ಕಾಫಿ ಕಾಯಿ ಕೊಳೆ ರೋಗ ಬಾಧೆ, ರೈತರ ನೆರವಿಗೆ ಧಾವಿಸಿದ ಬಿಜೆಪಿ ರೈತ ಮೋರ್ಚಾ. ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಸುರಿದ ಭಾರೀ ಮಳೆಯಿಂದಾಗಿ ಕಾಫಿ ಬೆಳೆಗಾರರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಮಳೆಯ ಅಬ್ಬರಕ್ಕೆ ಕಾಫಿ ಕಾಯಿಗಳು ನೆಲಕ್ಕೆ ಉದುರುತ್ತಿದ್ದು, ಕೊಳೆ ರೋಗ ಬಾಧೆ ತೋಟಗಳನ್ನು ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ರೈತರ ಕಷ್ಟಕ್ಕೆ ಸ್ಪಂದಿಸಲು ಕೊಡಗು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷ ಅಮಣಿಚಂಡ ರಂಜಿ ಪೂರ್ಣಚ್ಚ ನೇತೃತ್ವದ ತಂಡ ದಕ್ಷಿಣ ಕೊಡಗಿನ ವಿವಿಧ ಕಾಫಿ ತೋಟಗಳಿಗೆ ಭೇಟಿ ನೀಡಿ ನೇರ ಸಮಕ್ಷಮ ಸಮೀಕ್ಷೆ ನಡೆಸಿದೆ. ದಕ್ಷಿಣ ಕೊಡಗಿನ ಬೀಶೆಟಿಗೇರಿ, ಬಿಟ್ಟಂಗಾಲ, ಬಿರುನಾಣಿ, ಶ್ರೀಮಂಗಲ ಹಾಗೂ ಸುತ್ತಮುತ್ತಲಿನ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ನಷ್ಟದ ಪ್ರಮಾಣ ವೀಕ್ಷಣೆ ಮಾಡಲಾಗಿದೆ. ಬೀಶೆಟಿಗೇರಿ ಕೊಂಗಣ ಗ್ರಾಮದ ಪ್ರಗತಿಪರ ರೈತ ತೀತಿಮಾಡ ಲಾಲಾ ಭೀಮಯ್ಯ ಅವರ ತೋಟದಲ್ಲಿ ಪರಿಶೀಲನೆ ನಡೆಸಿದಾಗ ಪ್ರತಿ ಎಕರೆಯಲ್ಲಿರುವ 400ಕ್ಕೂ ಅಧಿಕ ಗಿಡಗಳಲ್ಲಿ ಬರೋಬ್ಬರಿ 50ರಿಂದ 70 ಗಿಡಗಳಿಗೆ ಕೊಳೆ ರೋಗ ತಗುಲಿರುವುದು ಬೆಳಕಿಗೆ ಬಂದಿದೆ. ವಾರ್ಷಿಕ ಕಾಫಿ ಬೆಳೆಯನ್ನೇ ನಂಬಿ ಬದುಕು ಸಾಗಿಸುತ್ತಿರುವ ಕೊಡಗಿನ ರೈತರಿಗೆ ಈ ರೋಗದಿಂದ ಅಪಾರ ನಷ್ಟ ಸಂಭವಿಸುತ್ತಿದೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಳೆ ಪರಿಹಾರ ಸಿಕ್ಕಿತ್ತು. ಆದರೆ ಈ ಬಾರಿ ಇಲ್ಲಿಯವರೆಗೆ ಯಾವುದೇ ಪರಿಹಾರ ಲಭಿಸಿಲ್ಲ ಎಂದು ಬೆಳೆಗಾರರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಮಳೆಯನ್ನು ಲೆಕ್ಕಿಸದೆ ನಾವು ನಡೆಸಿದ ಸಮೀಕ್ಷೆಯಲ್ಲಿ ಕಾಫಿ ಬೆಳೆ ಸಂಪೂರ್ಣ ಹಾನಿಯಾಗುತ್ತಿರುವುದು ಕಂಡುಬಂದಿದೆ. ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ತಂದು ಸಂಕಷ್ಟದಲ್ಲಿರುವ ಕಾಫಿ ಬೆಳೆಗಾರರಿಗೆ ಕೂಡಲೇ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ಕೊಡಗು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಅಮಣಿಚಂಡ ರಂಜಿ ಪೂರ್ಣಚ್ಚ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಲ್ರಿಗೂ ನಮಸ್ತೆ. ನಾನು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷ. ಇವರು ಅಪ್ಪಿ ಸುಬ್ರಹ್ಮಣಿ ಅಂತ ಮಂಡಳ ರೈತ ಮೋರ್ಚಾದ ಅಧ್ಯಕ್ಷರು. ಮತ್ತೊಬ್ಬರು ಪಂದಿಮಡ ರಮೇಶ್, ರೈತ ಮೋರ್ಚಾದ ಮಂಡಳ ಜಿಲ್ಲಾ ಸಮಿತಿಯ ಸದಸ್ಯರು. ಲಾಲಾ ಭೀಮಯ್ಯ ಈ ಸ್ಥಳೀಯ ಕಾಫಿ ಬೆಳೆಗಾರರು. ಕುಪ್ಪಂಡ ದಿಲನ್ ಬೋಪಣ್ಣ ರೈತ ಮೋರ್ಚಾದ ಸದಸ್ಯರು. ಕುಪ್ಪಂಡ ಮೋಹನ್ ಮೋಣ್ಣಪ್ಪ ರೈತ ಮೋರ್ಚಾದ ಸದಸ್ಯರು. ಇಲ್ಲಿ ನಾವು ಇಡೀ ರೈತ ಮೋರ್ಚಾ, ಕೊಡಗು ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಎಲ್ಲ ಬೆಳೆಗಾರರ ತೋಟಗಳಿಗೆ ನಾವು ವಿಸಿಟ್ ಮಾಡಿ ಬೆಳೆ ಏನು ಕೊಳೆ ರೋಗ ಇದೆ ಮತ್ತು ಆನೆ ಮಾನವ ಸಂಘರ್ಷದ ಆನೆಯಿಂದ ಆದ ನಷ್ಟ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಮ್ಮ ಸರ್ಕಾರಕ್ಕೆ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಕಾರ್ಯ ಮುನ್ನಡೆಯುತ್ತಿದ್ದೇವೆ. ಹಾಗೆ ಏನಂತ ಹೇಳಿದ್ರೆ ಈ ಬೀಶೆಟಿಗೇರಿ, ಬೀಶೆಟಿಗೇರಿ ಪಂಚಾಯಿತಿ, ಬಿಟ್ಟಂಗಾಲ ಪಂಚಾಯಿತಿ ಮತ್ತು ಬಿರುನಾಣೆ ಪಂಚಾಯಿತಿ, ಹಾಗೆ ಕೆದುಮಳೂರು ಪಂಚಾಯಿತಿ, ಪಶ್ಚಿಮ ಘಟ್ಟದ ಏನು ಬ್ರಹ್ಮಗಿರಿ ಅಭಯಾರಣ್ಯದ ಸುತ್ತಮುತ್ತಲಿರುವ ತೋಟಗಳಲ್ಲಿ ಸಂಪೂರ್ಣ ಕಾಫಿ ಕೊಳೆ ಬಂದಿದೆ. ಒಂದು ಎಕರೆಗೆ ಕನಿಷ್ಠ 50ರಿಂದ 60 ಗಿಡ ಕೊಳೆಯಿಂದ ಕಾಫಿ ಹಾಳಾಗಿದೆ. ಅದರ ಬಗ್ಗೆ ಸರ್ಕಾರ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ರೈತ ಕಾಫಿ ಬೆಳೆಗಾರರಿಗೆ ಪರಿಹಾರ ಕೊಡಬೇಕಾಗಿದೆ. ಹಾಗೆ ಆನೆ ಮಾನವ ಸಂಘರ್ಷ, ಇದರಿಂದ ರಾಜ್ಯದಲ್ಲಿ 97 ಜನರು ಮೃತಪಟ್ಟಿದ್ದರೆ ಕೊಡಗಿನಲ್ಲಿ ಪ್ರತಿ ವರ್ಷ 13ರಿಂದ 15 ಜನ ಮೃತಪಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಬೇಕು. ಬೇರೆ ಪರಿಹಾರ ಒಂದೇ ಅಲ್ಲ, ಅದರ ಬಗ್ಗೆಯೂ ಸಂಪೂರ್ಣ ಸರ್ಕಾರ ನಿಗಾವಹಿಸಬೇಕು. ಹಾಗೆ ಕಸ್ತೂರಂಗನ ವರದಿಯ ಸಾಧಕ ಬಾಧಕ ಇನ್ನೂ ನಮಗೆ ರೈತ ಬೆಳೆಗಾರರಿಗೆ ಗೊತ್ತಿಲ್ಲ. ಸ್ಥಳೀಯ ಶಾಸಕರು ಇದರ ಬಗ್ಗೆ ಇಡೀ ಮಾಹಿತಿಯನ್ನು ಬೆಳೆಗಾರರಿಗೆ, ಇಡೀ ಕೊಡಗು ಜಿಲ್ಲೆಗೆ ತಿಳಿಸಬೇಕಾಗಿದೆ. ಇದರ ಬಗ್ಗೆ ಆದಷ್ಟು ಮಾಹಿತಿಯನ್ನು ಬೆಳೆಗಾರರಿಗೆ ತಿಳಿಸಬೇಕು, ಸಾಧಕ ಬಾಧಕಗಳ ಬಗ್ಗೆ ತಿಳಿಸಬೇಕಂತ ತಾವು ಮಾಧ್ಯಮದ ಮೂಲಕ ತಮ್ಮನ್ನು ಕೇಳಿಕೊಳ್ತೇನೆ. ಈ ಸಮೀಕ್ಷಾ ಕಾರ್ಯದಲ್ಲಿ ಜಿಲ್ಲಾ ರೈತ ಮೋರ್ಚಾದ ಉಪಾಧ್ಯಕ್ಷರಾದ ಚೋಡುಮಾಡ ದಿನೇಶ್, ಕಾರ್ಯದರ್ಶಿ ಆಲೆಮಾಡ ಸುಧೀರ್, ಜಿಲ್ಲಾ ಸಮಿತಿ ಸದಸ್ಯರಾದ ಪಂದಿಮಾಡ ರಮೇಶ್, ಕುಪ್ಪಂಡ ಮೋಹನ್, ಕುಪ್ಪಂಡ ದಿಲನ್ ಬೋಪಣ್ಣ, ವಿರಾಜಪೇಟೆ ಮಂಡಲ ಅಧ್ಯಕ್ಷ ಗುಡ್ಡಮಾಡ ಅಪ್ಪಿ ಸುಬ್ರಹ್ಮಣಿ ಹಾಗೂ ತೋಟದ ಮಾಲೀಕ ತೀತಿಮಾಡ ಲಾಲಾ ಭೀಮಯ್ಯ ಉಪಸ್ಥಿತರಿದ್ದರು. ನಮಸ್ತೆ, ನಾನು ತೀತಿಮಾಡ ಲಾಲಾ ಭೀಮಯ್ಯ ಅಂತ ಬೀಶೆಟಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಂಗಣ ಗ್ರಾಮದ ನಿವಾಸಿ. ಇವತ್ತು ನಮ್ಮ ಬಿಜೆಪಿ ಕೃಷಿ ಮೋರ್ಚಾದ ವತಿಯಿಂದ ಕೊಡಗಿನ ನಾನಾ ಕಡೆಯಲ್ಲಿ ಕಾಫಿ ಉದುರುವಿಕೆ ಮತ್ತು ಕೊಳೆ ರೋಗ ಇದರ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೃಷಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಅಮಣಿಚಂಡ ರಂಜಿ ಪೂರ್ಣಚ್ಚ ಅವರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕೃಷಿ ಮೋರ್ಚಾದ ಸದಸ್ಯರಾದಂಥ ಕುಪ್ಪಂಡ ಮೋಹನ್ ಅವರು, ಪಂದಿಮಡ ರಮೇಶ್ ಅವರು, ಹಾಗೆ ಕುಪ್ಪಂಡ ದಿಲನ್, ಹೀಗೆ ಇವರೆಲ್ಲ ಬಂದು ಸುಮಾರು ತೋಟವನ್ನು ಇವತ್ತು ವೀಕ್ಷಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನನ್ನ ತೋಟದಲ್ಲೂ ಕೂಡ ಇವತ್ತು ಬಂದು ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ವೀಕ್ಷಣೆ ಮಾಡಿದಾಗ ಸುಮಾರು
ಕೊಳೆ ರೋಗ, ವಿಶೇಷವಾಗಿ ಕೊಳೆ ರೋಗ, ಕಾಫಿ ಉದುರಿದ್ದು ಬೇರೆ ಅಲ್ಲದೆ ಕೊಳೆ ರೋಗ ಸಂಪೂರ್ಣವಾಗಿ ಬಾಧೆಯಾಗಿದೆ. ಉದಾಹರಣೆಗೆ ಒಂದು ತೋಟದ 1 ಎಕರೆಯಲ್ಲಿ ಒಂದು 400-450 ಗಿಡ ಅಂತ ತೊಗೊಂಡಾಗ ಸುಮಾರು 50ರಿಂದ 70 ಗಿಡಗಳಷ್ಟು ಈ ರೀತಿಯ ಒಂದು ಕೊಳೆ ರೋಗ ಬಾಧೆಗೆ ತುತ್ತಾಗಿದೆ. ಇದರ ಬಗ್ಗೆ ಈಗಾಗಲೇ ಹಲವಾರು ಕಡೆಗಳಿಂದ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಒಂದು ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಒತ್ತಡಗಳು ಬರ್ತಾ ಇದೆ. ಆದರೆ ಸರ್ಕಾರ ಇದುವರೆಗೂ ಯಾವುದೇ ನಿರ್ಧಾರವನ್ನು ಇದುವರೆಗೆ ತೆಗೆದುಕೊಂಡಿಲ್ಲ. ನಾವು ಕೂಡ ಸಂಬಂಧಪಟ್ಟ ಕಂದಾಯ ಇಲಾಖೆ ಇರ್ಬೋದು, ಕಾಫಿ ಬೋರ್ಡ್ ಇರ್ಬೋದು, ಇವರಿಗೆ ವಿಚಾರವನ್ನು ಮುಟ್ಟಿಸಿದಾಗ ನಮಗೆ ಸರ್ಕಾರದಿಂದ ಯಾವುದೋ ಆದೇಶ ಬಂದ ತಕ್ಷಣ ನಾವು ಇದನ್ನು ಸರ್ವೆ ಮಾಡಿ ಒಂದು ಸರಿಯಾದ ಒಂದು ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡಬೇಕು. ಹಾಗೆ ಕಳೆದ 3 ವರ್ಷದಿಂದ ಕೂಡ ಇದುವರೆಗೂ 3 ವರ್ಷದಿಂದ ನಮಗೆ ಯಾವುದೇ ರೀತಿಯ ಒಂದು ಪರಿಹಾರ ಸಿಕ್ಕಿಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಒಂದು 3 ವರ್ಷದ ಮಟ್ಟಿಗೆ ಸುಮಾರು 56,000 ರೂಪಾಯಿಗಳು, ಅಂದರೆ NDRF ಫಂಡು ಮತ್ತು SDRF ಫಂಡ್ ಇದರಿಂದ ನಮಗೆ ಅನುದಾನ ಇದು ಬಂದಿತ್ತು, ಪರಿಹಾರದ ಮೊತ್ತ ಬಂದಿತ್ತು. ಈ 3 ವರ್ಷದಿಂದ ಸಂಪೂರ್ಣವಾಗಿ ಇದು ನಿಲ್ಲಿಸಲಾಗಿದೆ. ಅದರಿಂದ ದಯವಿಟ್ಟು ನಾನು ಸ್ಥಳೀಯ ಜಿಲ್ಲಾಡಳಿತ ಹಾಗೆ ಶಾಸಕರಲ್ಲೂ ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. ಈ ವಸ್ತುನಿಷ್ಠ ಒಂದು ವರದಿಯನ್ನು ಸಂಬಂಧಪಟ್ಟ ಇಲಾಖೆಯವರು ಪರಿಶೀಲಿಸಿ ಒಂದು ವರದಿಯನ್ನು ಕೊಟ್ಟು ಈ ವರ್ಷ ಆದರೂ 3 ವರ್ಷದ ಸೇರಿಸಿ ಇದೊಂದು ಕಾಫಿ ನಷ್ಟದ ಪರಿಹಾರವನ್ನು ಕೊಡಬೇಕೆಂಬ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಎಲ್ಲ ಭಾಗದ, ವಿಶೇಷವಾಗಿ ನಮ್ಮ ಬ್ರಹ್ಮಗಿರಿ ಬೆಲ್ಟ್ ಅಂತ ಬರುತ್ತೆ, ವೆಸ್ಟರ್ನ್ ಘಾಟ್ ಇದರಲ್ಲಿ ಇವತ್ತು ಬಿಟ್ಟಂಗಲ ಪಂಚಾಯತಿಯ ವಿ ಬಾಡಗ ಇರ್ಬೋದು, ಕಂಡಂಗಲ ಇರ್ಬೋದು, ಬಾಳುಗೋಡು ಇರ್ಬೋದು, ಹಾಗೆ ಬಿ-ಶೆಟ್ಟಿಗೇರಿಯ ಕುಟ್ಟಂದಿ, ಬಿ-ಶೆಟ್ಟಿಗೇರಿ, ಕೊಂಗಣ, ಹಾಗೆ ಬಿರ್ನಾಣಿ ಸೈಡ್, ಬಿರ್ನಾಣಿ ಅಷ್ಟೇ, ಬಾಡಗರಕೇರಿ, ತೆರಾಲು, ಪರಗಟಗೇರಿ, ಬಿರ್ನಾಣಿ ಎಲ್ಲ ಕಡೆ ಇದೇ ರೀತಿಯ ಪರಿಸ್ಥಿತಿ ಇರೋದರಿಂದ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯವನ್ನು ನಾವು ಕೃಷಿ ಮೋರ್ಚಾದ ವತಿಯಿಂದ ಹಾಗೂ ಭಾರತೀಯ ಜನತಾ ಪಕ್ಷದ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.